ಜೈ ಹೋ. ಯಾರಿಗೆ ಬಿಗ್ ಬಾಸ್ ಕಿರೀಟ? ಕನ್ನಡದ ಮನೆ ಮನೆ ಮಗಳು ಆಗಿರೋ ರಕ್ಷಿತಗೆ ಆ ವಿಜಯಲಕ್ಷ್ಮಿ ಒಲಿತಾಳ? ಏನ್ ಕತೆ? ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಗೆಲ್ಬೇಕು, ಗೆಲ್ತಾರೆ? ಗೆಸ್ ಮಾಡಿ. ಇನ್ನೇನು 24 ಗಂಟೆಗಳಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತೆ. ಕೊನೆಯ ಹಂತದಲ್ಲಿರೋ ಬಿಗ್ ಬಾಸ್ 111 ದಿನಗಳ ಆಟಕ್ಕೆ ತೆರೆ ಬಿದ್ದೇ ಬೀಳುತ್ತಲ್ವಾ? ಬೀಳಲೇಬೇಕು. ಹೇಗಿತ್ತು ನಿನ್ನೆ ಬಿಗ್ ಬಾಸ್ ಮನೆ ಮಾತುಕತೆ? ನಿಮ್ಮ ಜೊತೆ ನಾನು ನಿಮ್ಮ ಸುಜಾತ. ಹೇಗಿತ್ತು ನಿನ್ನೆ ಬಿಗ್ ಬಾಸ್ ಎಪಿಸೋಡ್? ಕೊನೆ ವಾರ, ಕೊನೆ ದಿನ ಅಷ್ಟೊಂದು ಮಜಾ ಇರಲಿಲ್ಲ ಅಂತ ಅನಿಸ್ತಲ್ವಾ? ಯಾಕೆಂದ್ರೆ ಇಷ್ಟಕ್ಕೆ ಮುಂಚೆ 11 ಬಿಗ್ ಬಾಸ್ಗಳನ್ನ ನೋಡ್ತಾ ಬಂದಿದ್ದೀವಿ. ಫಿನಾಲೆ ವೀಕ್ ಅಂದ್ರೆ ಆಟಗಳಿರ್ತಾ ಇತ್ತು. ಹಾಗೆ ಅವರೆಲ್ಲ ರೆಡಿ ಆಗೋದು, ಗ್ರ್ಯಾಂಡ್ ಫಿನಾಲೆಗೆ ರೆಡಿ ಆಗೋದು ತುಂಬಾನೇ ಚೆನ್ನಾಗಿರ್ತಿತ್ತು. ಎಪಿಸೋಡ್ ನೋಡಕ್ಕೆ ನೀಟಾಗಿರ್ತಿತ್ತು. ಆದರೆ ನಿನ್ನೆ ಸ್ವಲ್ಪ ಡಲ್ ಆಗಿತ್ತು ಅನ್ನಿಸ್ತು. ಲೈವ್ ಕೂಡ ಮುಗಿದೋಯ್ತು ನಿನ್ನೆ. ಲೈವಲ್ಲೇನು ನಾವು ನೋಡೋಕ್ಕಾಗಿಲ್ಲ ನಿನ್ನೆ. ಹಾಗೆ ಎಪಿಸೋಡ್ ಕೂಡ ಅಷ್ಟೊಂದು ಇದಾಗಿರಲಿಲ್ಲ. ಎಲ್ಲ ಸೀರಿಯಲ್ಗಳು, ಅಡ್ವರ್ಟೈಸ್ಮೆಂಟ್ ಅದೇ ಜಾಸ್ತಿ ಇತ್ತು ಅಂತ ಅನಿಸ್ತು ನಿನ್ನೆ ಅಲ್ವಾ? ನಿಮ್ಗೇನು ಅನ್ನಿಸ್ತು? ನಂಗಾದರೆ ಹಾಗೆ ಅನ್ನಿಸ್ತು. ಇಷ್ಟು ಮುಂಚೆ ನೋಡಿದ್ದೆಲ್ಲ ನಮಗೆ ನೆನಪಿರುತ್ತಲ್ವಾ? ಆ ಥರ ಏನು ಇರಲಿಲ್ಲ. ಈ ಸಲ ಸ್ವಲ್ಪ ಬಿಗ್ ಬಾಸ್ ಕೂಡ ಮುಗಿದ್ರೆ ಸಾಕು ಅನ್ನೋ ಥರ ಇದಾರ ಅಂತ ಅನಿಸ್ತಾ ಇದೆ ನೋಡಿದ್ರೆ. ನಿಮಗೆ ಮುಗಿಸಿದ್ರೆ ಸಾಕು ಅಂತ ಅನಿಸ್ತಾ ಇದೆಯಾ? ಏನು ಕತೆ? ನಿನ್ನೆ ಎಪಿಸೋಡಲ್ಲಿ ಬೆಳಗ್ಗೆ ಎಲ್ಲರೂ ಕಳಪೆ, ಯಾರಿಗೆ ಕಾವ್ಯಗೆ ಕಳಪೆ ಕೊಟ್ಟಿದ್ದಾರೆ. ಅದು ಕಾವ್ಯನ ಬಯಕೆ, ಕಳಪೆ ತಗೊಳ್ಬೇಕು, ಕಳಪೆ ರೂಮಿಗೆ ಹೋಗ್ಬೇಕು. ಅದೇ ಒರಿಜಿನಲ್ ಆಗಿ ಕೊಟ್ಟಿದ್ರೆ ಒಪ್ಕೋತಿದ್ರಾ? ಇಲ್ಲ. ಕೊನೆ ವಾರದಲ್ಲಿ ಇದೆಲ್ಲ ಏನನ್ಸುತ್ತೆ ನೋಡಿದ್ರೆ? ವಿಶ್ಗಳನ್ನು ಕೇಳಿದ್ದು ಕೆಲವೊಬ್ಬರೆಲ್ಲ, ಅಶ್ವಿನಿ ಅವ್ರ ತಮ್ಮ ಬಂದಿದ್ರಲ್ವ ಮೊನ್ನೆ, ಎಲ್ಲರೂ ಅವರವರ ವಿಷಯಗಳನ್ನು ಕೇಳಿದ್ರು. ಅದನ್ನೆಲ್ಲ ಬಿಗ್ ಬಾಸ್ ಪೂರೈಸಿದ್ರು. ಆಮೇಲೆ ಬಂದಿರೋದು ಯಾರು? ನಮ್ಮ ಒನ್ ಆ್ಯಂಡ್ ಓನ್ಲಿ ರಕ್ಷಿತಾ ಅವರ ವಿಶ್ನ ಬಿಗ್ ಬಾಸ್ ಅದ್ಭುತವಾಗಿ ಪೂರೈಸಿದ್ರು ಅಂತ ಅನಿಸಿತಾ? ಕೇಳಿರೋದು 2-3 ಇದೆ, ಆದರೆ ಅದರೊಳಗೆ ಒಂದನ್ನು ಮಾತ್ರ ಬಿಗ್ ಬಾಸ್ ಪೂರೈಸಿದ್ದಾರೆ ಅಂತ ಕಾಣಿಸುತ್ತೆ. ಹುಲಿ ಕುಣಿತ ಎಷ್ಟು ಚೆನ್ನಾಗಿತ್ತಲ್ವಾ? ಒಂದು ಟೀಮ್ ಹುಲಿ ಕುಣಿತದವರೆಲ್ಲ ಬಂದ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಸಂಭ್ರಮಾಚರಣೆ ಮಾಡಿದ್ರು. ಅದೇ ನಿನ್ನೆ ಹೈಲೈಟ್ ಆಯಿತು ಅಂತ ಅನಿಸುತ್ತೆ ನೋಡಿ. ಬಿಗ್ ಬಾಸ್ಗೆ ರಕ್ಷಿತಾ ಅವರು ಕೇಳಿರೋ ಒಂದು ಬೈಕೆ ಏನು? ಜನರಿಗೋಸ್ಕರ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾ ಎಂದು ಮುಂದೆ ಅಂತ ರಕ್ಷಿತಾ ಜನರನ್ನೇ ಒಳಗೆ ಕರೆಸ್ಬಿಟ್ಲು. ಗ್ರೇಟ್ ಅಲ್ವಾ? ಮೀನುಗಾರರು ಬರೋದೆಲ್ಲ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ನೋಡ್ತೀವಲ್ವ, ಮೀನುಗಾರರು ಅವ್ರನ್ನೆಲ್ಲ ಒಟ್ಟಾಕ್ಬಿಟ್ಟು ಒಳಗಡೆ ಕರೆಸ್ಬೇಕಂದ್ರೆ ಕಷ್ಟನೇ ಅದು. ಇವರಂದರೆ ಆರ್ಟಿಸ್ಟ್, ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಅದ್ರ ಪ್ರಕಾರ ಅವ್ರನ್ನ ಬಿಗ್ ಬಾಸ್ ಮನೆಗೆ ಈಸಿಯಾಗಿ ಕರೆಸಿದ್ದಾರೆ. ನನಗೊಂದ್ಸಲ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ದಸರಾದಲ್ಲಿ ನಮಗೆ ಮಲೆನಾಡು ಕಡೆ ಎಲ್ಲ ದಸರಾದಲ್ಲಿ ಹುಲಿ ಕುಣಿತ ಬರ್ತಾಯಿದ್ರು. ಆದರೆ ಟೀಮ್ ಬರ್ತಾ ಇರಲಿಲ್ಲ, ಒಬ್ಬರು ಬರ್ತಾಯಿದ್ರು, ಒಬ್ಬರು ಬಾರ್ಸೋಕ್ಕೋಸ್ಕರ ಬರ್ತಾಯಿದ್ರು. ಆ ಶಬ್ದ ಕೇಳೋಷ್ಟೊತ್ತಿಗೆ ನಾವೆಲ್ಲ ಅಂಗಳದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಿದ್ವಿ ಮನೇಲಿ, ಎಲ್ಲಿದ್ರೂ. ಖುಷಿ ಆಗುತ್ತದು, ಢಂಗ್ ಕಣಕ್ಕ ಅಂತ ಅಲ್ವಾ? ಇವಾಗಲೂ ಇದೆಯಲ್ಲ, ಅದು ಗ್ರೇಟ್ ನಿಜವಾಗ್ಲೂ. ನಾನು ಹೇಳ್ತಾ ಇರೋದು ಸುಮಾರು 30 ವರ್ಷದ ಹಿಂದೆ, 40 ವರ್ಷದ ಹಿಂದೆ ಚಿಕ್ಕವ್ರು ಇರ್ಬೇಕಾದ್ರೆ ಅಲ್ಲ. ಎಷ್ಟು ಒಂಥರ ಖುಷಿ ಆಯಿತು ನೀನೆ ನೋಡಿ. ರಕ್ಷಿತಾನಿಂದ ನಾವು ಮತ್ತೆ ಹುಲಿವೇಷನ ನೋಡಿದ್ವಿ. ಹಾಗೆ ನಾನು ಕೂಡ ಒಂದು ವಿಡಿಯೋನ ಹಾಕಿದ್ದೀನಿ ರಕ್ಷಿತಾಗೋಸ್ಕರ. ಮೊನ್ನೆ ಶಿಲ್ಪಾರಾಮಮ್ಮಿಗೆ ಹೋಗಿದ್ವಿ. ಅಲ್ಲಿ ಬೋಟ್ಗಳಿರೋದು, ಮೀನು ಹಿಡಿಯುತ್ತಾ ಇರೋದು ಆದಷ್ಟು ಟ್ರೈ ಮಾಡಿದೆ. ಮೀನು ಹಿಡಿತಾ ಇರೋದು ಇರುತ್ತೆ ಅಲ್ಲಿ. ನಾವು ಹೋಗುವಾಗ ಕತ್ಲೆ ಆಗಿರೋದ್ರಿಂದ ಆಗಿಲ್ಲ. ಇಲ್ಲಾಂದರೆ ಅದನ್ನು ಖಂಡಿತ ಹಾಕಿಸ್ತಿದ್ದೆ, ಆ ವಿಡಿಯೋನ ಹಾಕ್ತಾ ಇದ್ದೆ ನಾನು ನನ್ನ ಚಾನಲಲ್ಲಿ. ರಕ್ಷಿತನ ಒಂದು ವಿಷಯನ ಫೀಲ್ ಮಾಡ್ತಿದ್ದೆ, ಆಗಿಲ್ಲ ಅದು. ಹಾಗೆ ಅದು ನೋಡಿ, ಅಲ್ಲಿ ಕೂಡ ನನಗೆ ಡಾಮಿನೇಷನ್ ಸ್ವಲ್ಪ ಕಾಣಿಸ್ತು.
ರಕ್ಷಿತನ ವಿಶ್ ಅದು. ಆದರೆ ಅಶ್ವಿನಿ ಗೌಡ ಅವರ ಡಾಮಿನೇಷನ್ನೇ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ನಿಸ್ತು. ನಿಮಗೇನು ಅನ್ನಿಸ್ತು? ಅದು ನ್ಯಾಚುರಲ್ ಆಗಿ ಮಾಡಿದ್ರು ಡಾಮಿನೇಷನ್ ಅನ್ಸುತ್ತೆ. ಈಗ ಗೊತ್ತಾ, ಇವಾಗ ಅವ್ರು ಬಂದಿದ್ದಾರೆ, ಎಲ್ಲ ಕುಣಿದು ಎಲ್ಲ ಮಾಡಿದ್ದಾರೆ. ರಕ್ಷಿತಾ ಎಲ್ಲರನ್ನು ಕರೆದು ಡ್ಯಾನ್ಸ್ ಮಾಡಿಸಿದ್ಲು, ಎಲ್ಲ ಮಾಡಿದ್ರು, ಎಲ್ಲರೂ ಎಂಜಾಯ್ ಮಾಡಿದ್ರು. ಆಮೇಲೆ ಆರತಿ ಮಾಡಿ ಕಳಿಸ್ಬೇಕು ಅಂತ ಒಂದು ಇದಿರೋದು, ಅದು ಸಂಪ್ರದಾಯ ಅದಿದೆ ಮಾಮೂಲಾಗಿ. ಯಾವ್ದಾದ್ರು ಆ ಥರ ಒಂದು ಬಂದರೆ ಮಾಡ್ತಾರೆ. ಅದನ್ನು ಹೋಗಿ ಅಶ್ವಿನಿ ಗೌಡ ಅವರು ತಂದಿದ್ದಾರೆ. ಅದು ಬಿಗ್ ಬಾಸ್ ಎಲ್ಲ ಹೇಳ್ತಾರೆ, ಅದು ಲೈವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಎಪಿಸೋಡಲ್ಲಿ ನೋಡಿದ್ರೆ ತಕ್ಷಣ ಏನೋ ಅಶ್ವಿನಿ ಗೌಡನೇ ಥಿಂಕ್ ಮಾಡ್ತೊಂದವ್ರ ಥರ ಇರುತ್ತೆ. ಅದೆಲ್ಲ ಅಲ್ಲ, ಅದೆಲ್ಲ ಅದು ಮಾಡಿಸ್ತಾರೆ. ಆದರೆ ಆರತಿ ಮಾಡಬೇಕಾದ್ರೆ ಕರಿಬೇಕಲ್ವಾ ರಕ್ಷಿತನ ಬೈಕೆ ಅಲ್ವಾ ಅದು. ರಕ್ಷಿತನ ಕರಿಬೇಕಂದ್ರೆ ತಕ್ಷಣ ಹೋಗೋ ಇದು ಇಲ್ಲದೆ ಇದ್ದಾಗಲೂ ಕಾವ್ಯನ್ನ ಕರೆದಿದ್ದಾರೆ. ಅಶ್ವಿನಿ, ಕಾವ್ಯ ಬಾ ಬಾ ಅಂತ. ಕಡೆ ಕಾವ್ಯ ಕರೆದ್ಲು ರಕ್ಷಿತನ, ಬಾ ಅಂತ ಹಿಡ್ಕೋ ಅಂತ. ಅಲ್ಲೇ ಗೊತ್ತಾಗುತ್ತೆ, ನಾನೇ ಮುಂದೆ ಕಾಣಿಸ್ಬೇಕು. ಯಾಕೆಂದ್ರೆ ಅಲ್ಲಿ ಅಡುಗೆ ಮನೇಲಿ ಆಗೋದು ಅದೇನೆ, ಎಲ್ಲ ಮಾಡೋದು ರಕ್ಷಿತಾ, ಕಾಣಿಸೋದು ಮಾತ್ರ ಅಶ್ವಿನಿ ಗೌಡ. ಅದರೊಳಗೂ ಇವಾಗ ಈ ಒಂದು 90 ದಿವಸ ಆದಮೇಲೆ ಇವೆಲ್ಲ ಡ್ರಾಮಾಗಳು ಬಿಗ್ ಬಾಸ್ ಮನೆಯಲ್ಲಿ. 111 ದಿವಸ 190 ದಿವಸ ನಡೆದಿರೋದೇ ಬೇರೆ, ಈ ಒಂದು 20 ದಿವಸ ನಡೆದಿರೋದೇ ಬೇರೆ. ಕಾಣಿಸ್ಕೊಳ್ಳೋಕ್ಕೋಸ್ಕರ ಕೆಲವರು ಜಾಸ್ತಿ ಮಾಡ್ತಾ ಇದ್ದಾರೆ. ನ್ಯಾಚುರಲ್ ಆಗಿರೋದು, ಫಸ್ಟಿಂದ ಇಲ್ಲಿವರೆಗೂ ಒಂದೇ ಥರ ಏನು ಚೇಂಜ್ ಕಾಣಿಸ್ತೇನೆ, ತಪ್ಪುಗಳನ್ನು ತಿದ್ದುಕೊಂಡು ಆಡ್ತಾ ಬಂದಿರೋದು ರಕ್ಷಿತಾ. ಗೆಲ್ಲಬೇಕು ರಕ್ಷಿತಾ, ಅಷ್ಟೇನೆ. ವ್ಯಕ್ತಿತ್ವದ ಆಟದಲ್ಲಿ ಗೆಲ್ಲಬೇಕಾಗಿರೋದು ನಮ್ಮ ಪ್ರಕಾರ ರಕ್ಷಿತಾ. ನಿಮ್ಮ ಪ್ರಕಾರ ಯಾರು ಕಾಮೆಂಟ್ ಮಾಡಿ. ಹಾಗೆ ಡಾಮಿನೇಷನ್ ಹೆಂಗೆ ಮಾಡ್ತಾ ಇದ್ದಾರೆ ಅಲ್ಲಿ ಅಂದರೆ, ನಿನ್ನೆ ಸ್ಟಾರ್ಟಿಂಗಲ್ಲಿ ನೋಡಿದ್ರ, ನೀವು ಅಬ್ಸರ್ವ್ ಮಾಡಿದ್ರ, ಗಿಲ್ಲಿ ಎಷ್ಟು ವ್ಯಕ್ತಿತ್ವ. ಗಿಲ್ಲಿ ರಕ್ಷಿತನ ಹತ್ರ ಅಷ್ಟು ಸಪೋರ್ಟ್ ತಗೊಂತಾನೆ. ಗಿಲ್ಲಿ ಪ್ರತಿಯೊಂದನ್ನು ಮನೇಲಿ ಕೂಲಿ ಆಳದ ಹತ್ರ ಮಾಡಿಸಿದಂಗೆ ಮಾಡಿಸ್ತಾನೆ. ಕೆಲವರು ಹಾಗೆ ಮಾಡಿಸ್ತಾರೆ. ನಮ್ಮ ಕೂಲಿ ಆಳಂದರೆ ತಪ್ಪಾಗಿ ಇದು ಮಾಡಬಾರ್ದು. ಯಾಕೆಂದರೆ ಅವರು ನಮ್ಮಂತೆ ಮನೇಲಿ ಕೆಲಸ ಮಾಡ್ತಾ ಇರೋರನ್ನು ನಾವು ಕೆಲಸದವರು ಆ ಥರ ಈ ಥರ ನೋಡಬಾರ್ದು. ಅವರಿಗಿರೋ ಸ್ಥಾನ ಅವರಿಗಿರುತ್ತೆ, ನಮಗಿರುತ್ತೆ. ನಾವು ಅವ್ರಿಗೆ ಬೆಲೆ ಕೊಡಬೇಕು. ಆ ರಕ್ಷಿತನ ಹತ್ರ ಹೇಗೆ ಮಾಡಿಸ್ತಾ ಇದ್ದಾನೆ. ನಾನು ಈ ಒಂದು 30 ವರ್ಷದ ಹಿಂದೆ ಒಂದು ಕಡೆ ಕೆಲಸ ಮಾಡ್ತಿದ್ವಿ. ಅಲ್ಲಿ ಹೆಣ್ಮಕ್ಳನ್ನ ಅದೇ ಥರ ಅವರು ನಡ್ಸ್ಕೊಳ್ಳೋ ರೀತಿ. ಹೆಸರು ಹೇಳಿದ್ರೆ ಬರ್ತಾರೆ ಜನ, ಅದಕ್ಕೆ ಹೇಳಲ್ಲ. ನಿಮ್ಗೆ ಗೊತ್ತಿದ್ರೆ ಯೋಚನೆ ಮಾಡಿ, ಥಿಂಕ್ ಮಾಡಿ. ಸಿನಿಮಾದಲ್ಲೆಲ್ಲ ನೋಡ್ತಿರಲ್ಲ, ಆ ಥರ ರಿಯಲ್ ಲೈಫ್ ಕೂಡ ಅದೇ ಥರ ಇದೆ ಕೆಲವೊಂದು ಪ್ರದೇಶಗಳಲ್ಲಿ. ಅವ್ರು ಕೂತ್ಕೊಂಡೇ ಇರ್ತಾರೆ 24 ಗಂಟೆ. ಈ ಸಂತೆ ಇದು ಮರಗಳು ಇರ್ತಾವಲ್ವಾ ಹಳ್ಳಿಗಳಲ್ಲಿ, ಮಧ್ಯದಲ್ಲಿ ಒಂದೊಂದು ಬೇವಿನ ಮರಗಳು ಅದು ಎಲ್ಲ ಇರ್ತವೆ. 24 ಗಂಟೆ ಅಲ್ಲಿ ಕೂತ್ಕೊಂಡೇ ಇರ್ತಾರೆ. ಕೆಲಸ ಏನು, ಮನೆ ಕೆಲಸ ಏನು ಮಾಡಲ್ಲ. ಹೆಣ್ಮಕ್ಳೇ ಮನೆ ಕೆಲಸ ಮಾಡ್ತಾರಲ್ಲಿ. ಗಂಡು ಮಕ್ಕಳು ಕೆಲವರು ಮಾತ್ರ ಹೊಲದಲ್ಲಿ ದುಡಿತಾ ಇರ್ತಾರೆ. ಅವ್ರ ಬಗ್ಗೆ ನಾ ಮಾತಾಡಲ್ಲ. ಕೆಲವೊಂದು ಇರ್ತಾರೆ ಜನಗಳು ಕೂತ್ಕೊಂಡು 24 ಗಂಟೆ ಆ ಊರಲ್ಲಿ ಬರೋ ಟೀಚರ್ಸು, ಅಂಗನವಾಡಿ ಟೀಚರ್ಸು, ಸ್ಕೂಲಲ್ಲಿ ಟೀಚರು, ಹಾಗೆ ಗೌರ್ಮೆಂಟ್ ಏನಾದ್ರು ಸರ್ವೆ ಮಾಡೋಕ್ಕೆ ಆ ಥರ ಎಲ್ಲ ಬರ್ತಾರಲ್ಲ, ಅಂಥವ್ರು ಬಂದವ್ರ ಬಗ್ಗೆ ಎಲ್ಲ ಊರಲ್ಲಿ ಅವ್ರು ಓಡಾಡಿ, ಪಾಪ ಮನೆ ಓಡಾಡಿ ಸರ್ವೆ ಮಾಡಿ ಎಲ್ಲ ಕೆಲಸಗಳನ್ನ ಮಾಡಬೇಕಲ್ವಾ, ಅಂಥವ್ರ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಾ ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ನನಗೆ ಗಿಲ್ಲಿ ಬಿಗ್ ಬಾಸ್ ಮನೇಲಿ ಮಾಡ್ತಾ ಇರೋದು ನೋಡಿದ್ರೆ ಹಂಗೆ ಅನಿಸ್ತು ನಂಗೆ. ನಿಜವಾಗ್ಲೂ ನನ್ನನ್ನು ಬೈದರೂ ಪರವಾಗಿಲ್ಲ, ನೀವು ಬೇರೆಯವ್ರನ್ನ 24 ಗಂಟೆ ಕಾಲಲ್ಲಿ ಅದು ಕಾಮಿಡಿ ಅಂತೆ. ಗಿಲ್ಲಿ ಕಾಮಿಡಿನೂ ಇದೆ, ನಾನು ಒಪ್ಕೋತೀನಿ, ಅದು ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. 24 ಗಂಟೆ ತಾನೇ ಮಲಗಿದ್ದು ಬಿಗ್ ಬಾಸ್ ಅಲ್ಲಿ ಇಲ್ಲಿ ಆಟ ಆಡಿದ್ದಾರೆ, ಎಲ್ಲ ಆಡಿದ್ದಾರೆ. ಹೇಳುದು ಅದು ತಿದ್ಕೋಬೇಕು. ನಾ ಹೇಳ್ತಿದ್ದೀನಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತಿದ್ಕೋಬೇಕು. ಗಿಲ್ಲಿ ಗೆದ್ದಿರ್ಬೋದು, ನೀವು ಗೆಲ್ಬೋದು, ಏನಾದ್ರು ಆಗ್ಬೋದು. ಅದು ನಂಗೇನು ಗಿಲ್ಲಿ ಗೆದ್ದ ತಕ್ಷಣ ನನಗೇನು ಬೇಕಾಗಿರಲ್ಲ. ಆದರೆ ಹೇಳೋದು ನಾನು, ಸಮಾಜಕ್ಕೆ ಮಾದರಿ ಆಗ್ತಾರ ಇಂಥವ್ರು. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ನೋಡಿದ್ದೀನಿ 7 ಇಯರ್ಸ್ ನೋಡಿದ್ದೀನಿ ಜನ ಯಾವ ಥರ ಇರ್ತಾರೆ. ಗಿಲ್ಲಿ ಥರದವ್ರು ಎಷ್ಟೋ ಜನ ನೋಡಿದ್ದೀನಿ. ಗಿಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಕಾಮಿಡಿ ಇದ್ರೊಳಗೆ ಮಾಡ್ತಾ ಇದ್ದಾನೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ 111 ದಿವಸ ನಾನು ನೋಡಿರುವಾಗ ನನ್ನ ಮನಸ್ಸಲ್ಲಿ ಅನಿಸಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ
ಬೇಕಾಗಿಲ್ಲ ಅಂಥವ್ರು. ಅವ್ರನ್ನ ಜನನೇ ನೋಡ್ತಾ ಇರ್ತಾರಲ್ಲ. ಕಾಮೆಂಟ್ ಮಾಡಿದ್ರಿ ಹುಡುಗಿರೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಹೇಗೆ ಹೇಳ್ಬೇಕು, ನಾ ಹೇಳ್ಬೇಕಂದ್ರೆ ಅದು ದೊಡ್ಡ ಹಿಸ್ಟ್ರಿನೇ ಆಗುತ್ತೆ. ಬೇವಿನ ಕಟ್ಟೆಲಿ ಮಾವಿನ ಕಟ್ಟೆಲಿ ಕೂತ್ಕೊಂಡು ಪಂಚಾಯತಿ ಮಾಡಿದವ್ರ ಥರ ಅವ್ರು ಮಾಡದೆ ಅವ್ರು ಏನೂ ಇರಲ್ಲ. ಅವ್ರ ಆಟ ಆಡ್ತಾರಲ್ಲ, ಪೇಕಾಟ ಅದು ಇದು ಅಂಥದ್ದು ಆಟ ಆಡ್ಕೊಂಡು ಬೀಡಿ ಸಿಗರೇಟ್ ಎಲ್ಲ ಸೇದ್ಕೊಂಡು ಆ ಥರ ಮಾಡ್ಕೊಂಡು ಹೋಗಿ ಬರೋರ್ನೆಲ್ಲ ಕಾಮೆಂಟ್ ಮಾಡ್ತಾ ಕೂತ್ಕೊಳ್ಳೋದು, ಕಾಲು ಎಳಿಯೋದು. ಅಂಥವ್ರು ಗ್ರೇಟ್. ಆ ಊರಲ್ಲಿ ಅವ್ರಿಗೆ ಏನು ರೆಸ್ಪೆಕ್ಟ್. ನನಗೆ ಗಿಲ್ಲಿ ರಕ್ಷಿತನ್ ಕರೆದು ಕೆಲಸ ಹೇಳ್ತಾನೆ. ಅದೇ ಕಾವ್ಯಗೆ ಹೇಳ್ತಾನೆ ಒಂದು ಕೆಲಸ ಹೇಳಿದಾನ 111 ದಿವಸದಲ್ಲಿ. ಆದರೆ ಲಾಸ್ಟಲ್ಲಿ ಒಂದು ವರ್ಡ್ ಆದ್ರೂ ರಕ್ಷಿತಾ ಬಗ್ಗೆ ಹೇಳ್ತಾ ಇದ್ದಾನ? ಏನಾದರೂ ಗಿಫ್ಟ್ ಕೊಟ್ಟನ? ಏನಾದರೂ ಏನೂ ಇಲ್ಲ ಅಲ್ಲ. ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅದು ಆ ಚಾನಲಿಗೆ ಬಿಟ್ಟಿರೋದಷ್ಟೇ, ಆ ಬಿಗ್ ಬಾಸಿಗೆ ಬಿಟ್ಟಿರೋದು. ವ್ಯಕ್ತಿತ್ವದ ಆಟ ಅಂದಿದ್ದಕ್ಕೆ ಈ ಪಾಯಿಂಟ್ ತಗೊಂಡಿರೋದು ನಾನು. ಹೇಳಬೇಕು, ಯಾರು ಹೇಳಲಿಲ್ಲ ಅಂದರೆ ಇಂಥದ್ದನ್ನೆಲ್ಲ ಒಂದು ಇದಾಗಿ ತಗೊಳ್ಳೋದು ಏನಿದೆ ಅಂತ. ಯಾಕೆಂದರೆ ಗಿಲ್ಲಿ ಬಗ್ಗೆ ಮಾತಾಡಿದ್ರೆ ಏನೇನೋ ಜೈಲಿಗೆ ಹೋಗ್ತಾರೆ, ಜೈಲಿಗೆ ಕಳಿಸ್ತೀವಿ, ಗಿಲ್ಲಿನೇ ಗೆಲ್ಲಬೇಕು, ಇಲ್ಲಾಂದ್ರೆ ಬಿಗ್ ಬಾಸಿಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ಬಿಗ್ ಬಾಸಿಗೆ ಬೆದರಿಕೆ ಹಾಕ್ತಾ ಇದ್ದಾರಲ್ಲ. ಗಿಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಗಿಲ್ಲಿ ಮಾಡ್ತಾ ಇರೋ ರೀತಿ, ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿರೋ ರೀತಿಲಿ ನಾನು ಈ ಪಾಯಿಂಟನ್ನು ತಗೊಂಡಿರೋದು. ಇಲ್ಲ ಅಂದ್ರೆ ನನಗೇನು ಅವಶ್ಯಕತೆ ಇಲ್ಲ. ನೋಡಿದ್ರೆ ನಂಗೆ ಹಂಗೆ ಅನ್ನಿಸ್ತು, ಅದೇ ನೆನಪು, ಅದೇ ಕಣ್ಮುಂದೆ ಬಂತು ಆ ಪಿಕ್ಚರೇ. ಜನ ಇಂಥವ್ರಿಗೂ ಸಪೋರ್ಟ್ ಮಾಡ್ತಾರಲ್ಲ ಅಂತ. ಅಲ್ಲಲ್ಲಿ ಕಾಮಿಡಿ ಮಾಡ್ತಾನೆ, ಜನರನ್ನೆಲ್ಲ ಅಲ್ಲಲ್ಲಿ ಒಂದು ಸ್ವಲ್ಪ ರಿಫ್ರೆಶ್ ಆಗೋಕ್ಕೆ ಒಳ್ಳೇದು. ಅದೆಲ್ಲ ಕರೆಕ್ಟ್, ಯಾರು ಬೇಡ ಅನ್ನಲ್ಲ. ಅದು ಅವನ ಫ್ಯೂಚರಿಗೆ ಅದು ಒಳ್ಳೇದಾಗುತ್ತೆ. ಕಾಮಿಡಿ ಸ್ಟೈಲಿಗೆ ಹೋಗ್ಬಿಟ್ರೆ ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಒಳ್ಳೆ ಫ್ಯೂಚರ್ ಇರುತ್ತೆ. ಇದು ಬಿಗ್ ಬಾಸ್ ಮನೆ ಆಗಿರೋದ್ರಿಂದ ಬಿಗ್ ಬಾಸ್ ಮನೆ ಒಳಗಡೆ ಒಬ್ಬ ವ್ಯಕ್ತಿ 24 ಗಂಟೆ ನಿಮ್ಮ ಮನೆಯಲ್ಲಾರು ಒಬ್ಬ ಮಲ್ಕೊಂಡಿದ್ದು ನಿಮಗೆ ಕೆಲಸ ಹೇಳ್ತಾ ಇದ್ದು ಇದು ಮಾಡ್ತಾ ಇದ್ರೆ ನೀವು ಒಪ್ಕೋತೀರ? ಹೇಳಿ, ಹಾನೆಸ್ಟಾಗಿ ನಿಮ್ಮ ಹಾರ್ಟ್ ಮುಟ್ಕೊಂಡು ಹೇಳಿ. ಆ ಥರ 24 ಗಂಟೆ ಯಾರು ಮಲಗಿದ್ದು ಬೇರೆಯವ್ರನ್ನ ಕಾಲ ಎಳಿತಾ ಇದ್ರೆ ಒಪ್ಕೊಂತೀರಾ? ಅದನ್ನು ಸ್ವಲ್ಪ ಪಕ್ಕದಲ್ಲಿ ಇಟ್ಟಿದ್ರೆ ಚೆನ್ನಾಗಿರೋದು. ಇನ್ನೂ ಬಿಗ್ ಬಾಸ್ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಮತ್ತೆ ರಕ್ಷಿತಾ ಇದರೊಳಗೆ ಲಗೇಜನ್ನು ಒಳಗಡೆ ಇಟ್ಟು ಬಂದು ಹತ್ತಿದ್ದು ಯಾಕೆ ಅಂತ ಗೇಲಿ ಮಾಡಿದ್ನಲ್ಲ, ಅದಕ್ಕೆ ಈ ಪಾಯಿಂಟ್ ತಗೊಂಡಿರೋದು ನಾನು. ಯಾರು ಗಿಲ್ಲಿ ಬಗ್ಗೆ ಮಾತಾಡಕ್ಕೆ ಬಂದರೆ ಫಸ್ಟ್ ಇದನ್ನು ಕೇಳಿಸ್ಕೊಳ್ಳಿ. ರಘು, ಗಿಲ್ಲಿ, ಅಶ್ವಿನಿ, ಕಾವ್ಯ ಎಲ್ಲ ಸೇರಿ ಇವಾಗ ರಕ್ಷಿತನ ಪಕ್ಕಕ್ಕೆ ಇಡಕ್ಕೆ ನೋಡ್ತಾ ಇದ್ದಾರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅವಳ ಫೀಲಿಂಗನ್ನು ಶೇರ್ ಮಾಡೋ ಹಕ್ಕು ಅಲ್ಲಿ ಇನ್ನೊಂದು ಸ್ವತಂತ್ರ ಅವಳಿಗಿಲ್ವಾ ಬಿಗ್ ಬಾಸ್ ಮನೇಲಿ? ಯಾಕೆ ತುಳಿಬೇಕು ಅಂತ ನೋಡ್ತಾ ಇದ್ದೀರಿ? ಅದು ನ್ಯಾಚುರಲ್ ಆಗಿ ಅವಳಿಗೆ ಫೀಲ್ ಆಗಿದೆ. ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟು ಹೋಗ್ಬೇಕಲ್ಲ ಇನ್ನೂ ಅನ್ನೋ ಫೀಲ್ ಆಗಿದೆ ರಕ್ಷಿತಾಗೆ. ನಮಗನ್ನಿಸ್ತಾ ಇದೆ, ನಿಮ್ಗನ್ನಿಸ್ತಾ ಇಲ್ವಾ? ಅದು ತಪ್ಪೇನು? ಅವಳಿಗೆ ಗೊತ್ತಿಲ್ಲ, ಕ್ಯಾಮರಾದ ಕೆಲಸ ಮಾಡಲ್ಲ ಅನ್ನೋ ಅಮಾಯಕತ್ವದಲ್ಲಿ ಅವಳಿದ್ದಾಳೆ. ಅಂದ್ರೆ ಅವಳು ಏನಂದ್ರೆ ನ್ಯಾಚುರಲ್ ಆಗಿ ಇರೋದ್ರಿಂದ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಕ್ಯಾಮರಕ್ಕೋಸ್ಕರ ರಕ್ಷಿತಾ ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ನಂಗೊಂದು ಭಯ ಇತ್ತು. ಎಲ್ಲರೂ ಒಂದು ಸಣ್ಣ ರಕ್ಷಿತಾಗೆ ಸಪೋರ್ಟ್ ಮಾಡಿ ಒಂದು ಸಣ್ಣ ತಪ್ಪು ಮಾಡಿದ್ರು ನಮಗೆ ಒಂಥರ ಫೀಲ್ ಆಗ್ತಿತ್ತು. ಅಂಥದ್ದೇನೂ ಇಲ್ಲ. ಥ್ಯಾಂಕ್ ಯು ರಕ್ಷಿತಾ, ನಿಜವಾಗ್ಲೂ ಥ್ಯಾಂಕ್ಸ್. ಸಪೋರ್ಟ್ ಮಾಡಿರೋದಕ್ಕೆ ನಮ್ಗೆ ಹೊರ್ತು ನೀನು ಗೆಲ್ತೀಯೋ ಬಿಡ್ತೀಯೋ ಅದು ದೇವ್ರಿಗೆ ಬಿಟ್ಟಿರೋದು. ಅದಾದಮೇಲೆ ನೆಕ್ಸ್ಟು ಗಿಚ್ಚಿ ಗಿಲಿ ಟೀಮ್ ಒಳಗಡೆ ಬಂದಿದೆ. ಎಲ್ಲರೂ ಎಂಜಾಯ್ ಮಾಡಿದ್ರಲ್ವ ಗಿಚ್ಚಿ ಗಿಲಿ. ನಿಮಗೇನು ಕರ್ನಾಟಕದಲ್ಲಿ ಇನ್ನೊಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್, ನಾನು ಅದನ್ನು ನೋಡಲ್ಲ. ಆದರೆ ನಂಗೆ ಅದರೊಳಗೆ ಕೆಲವೊಂದು ಆರ್ಟಿಸ್ಟ್ ಇಷ್ಟ ಆಗ್ತಾರೆ. ರಘು ಲೇಡಿ ಗೆಟಪ್ ಎಲ್ಲ ಹಾಕ್ಬಿಟ್ಟು ಬೇರೆ ಕಡೆ ಕೂಡ ಅವ್ರ ಚಾನಲನ್ನು ನೋಡ್ತೀವಲ್ವ, ಹಂಗಾಗಿ ಹೇಳಿರೋದು. ಇನ್ನೊಬ್ಳು ಹೆಸರು ಗೊತ್ತಿಲ್ಲ, ಅನುಶ್ರೀ ಥರನೇ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರೆ. ಸರಿಗಮಪದಲ್ಲಿ ಅಲ್ಲಿ ಎಲ್ಲ ನಾವು ಸರಿಗಮಪ ಎಲ್ಲ ನೋಡ್ತೀವಿ, ಅದಕ್ಕೆ ಅಲ್ಲಿ ಅದು ಇಷ್ಟ ಆಗುತ್ತೆ ಅವಳು. ಇದಿಷ್ಟು ನಿನ್ನೆದು ಎಪಿಸೋಡ್ ಕತೆ. ಇವತ್ತು ಇನ್ನು ಶನಿವಾರದ ಎಪಿಸೋಡಲ್ಲಿ ಏನಾಗ್ಬೋದು, ಶನಿವಾರ
ಆಂಜನೇಯ ಸ್ವಾಮಿ, ಬಿಗ್ ಬಾಸ್ ಮನೆ ಒಳಗಡೆ ಹೋಗು, ಬಿಗ್ ಬಾಸ್ಗೆ ಒಂದು ಒಳ್ಳೆ ತೀರ್ಮಾನ ತಗೊಳ್ಳೋ ಶಕ್ತಿ ಕೊಡು, ನ್ಯಾಯವಾಗಿರೋರಿಗೆ ಗೆಲುವನ್ನು ಕೊಡು. ಇದಿಷ್ಟೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಬಿಗ್ ಬಾಸ್ ಹೋದ ಸಲ ಐಶ್ವರ್ಯನ್ನ ಹೆಂಗೆ ಕಳಿಸಿದ್ರಲ್ವ, ಅದೆಷ್ಟು ಅದು ಮರೆಯಲ್ಲ ನಾವು, ಆ ಥರದ್ದೆಲ್ಲ ಸೀನ್ಗಳನ್ನು ಮರೆಯಲ್ಲ. ಬಿಗ್ ಬಾಸ್ ಒಳ್ಳೆಯವರೇನೆ ಅಂತ ಅನ್ಕೊಳ್ತೀವಿ. ಅಂದರೆ ಆ ಬಿಗ್ ಬಾಸ್ ಹೇಳೋ ವಿಧಾನ ಇರುತ್ತಲ್ವಾ, ಅಂಥ ಒಂದು ಸೆಂಟಿಮೆಂಟಿಗೆ ಸಂಬಂಧಪಟ್ಟಿದ್ದು ಆ ಥರ ವಿಚಾರಗಳು ಖುಷಿಯಾಗುತ್ತೆ. ಅದು ಆ ಥರ ಈ ಸಲ ಕೂಡ ಬಿಗ್ ಬಾಸಲ್ಲಿ ಒಂದು ಹೆಣ್ಣು ಮಗುವಿನ ಗೆಲುವಿಗೆ ಬಿಗ್ ಬಾಸ್ ಕಾರಣ ಆಗಲಿ. ಸಮಾಜಕ್ಕೆ ಒಂದು ಕಳಕಳಿ. ಎಲ್ಲರೂ ವೋಟ್ ಮಾಡಿದ್ದೀರಿ ಅನ್ಕೋತೀನಿ. ವೋಟ್ ಮಾತ್ರ, ಕೇವಲ ವೋಟ್ ಮಾತ್ರ ಅಲ್ಲ ಅಲ್ವಾ ಬಿಗ್ ಬಾಸ್ ನಾವು ನಂಬಿದ್ದದು. ವೋಟು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಕಟ್ಔಟ್ಗಳನ್ನು ನೋಡಿದಾಗಲೇ ಅರ್ಥ ಆಗುತ್ತೆ ಅವ್ರವ್ರ ಶಕ್ತಿ ಇದ್ದಷ್ಟು ವೋಟ್ಗಳು ಬೀಳಿಸ್ತಾರೆ ಅಂತ. ಹಾಗೆ ನನ್ನ ಪ್ರಕಾರ ರಕ್ಷಿತಾಗಷ್ಟು ವೋಟ್ ಹಾಕ್ಸೋರು ಯಾರೂ ಇಲ್ಲ ಅನ್ನಿಸ್ತು. ಯಾಕೆಂದರೆ ನಿನ್ನೆ ಅವ್ರ ಫ್ಯಾಮಿಲಿ ವಿಶ್ ಮಾಡಿದ್ರಲ್ಲ, ಅದನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಎಲ್ಲೋ ಇದ್ಬಿಟ್ಟು ಅಷ್ಟು ವೋಟ್ ಹಾಕ್ಸ್ಬೇಕಂದ್ರೆ ಕಷ್ಟನೇ ಅವರಿಗೆ. ಆದರೆ ವೋಟು 50% ಪ್ಲಸ್ ವ್ಯಕ್ತಿತ್ವ 50%, ಎರಡೂ ತಗೊಂಡ್ರೆ ರಕ್ಷಿತನೇ ಫಸ್ಟ್ ಪ್ಲೇಸಲ್ಲಿರೋದು ನಮ್ಮ ಪ್ರಕಾರ. ನಿಮ್ಮ ಪ್ರಕಾರ ಯಾರು ಕಾಮೆಂಟ್ ಮಾಡಿ. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಸರಿಯಾದ ತೀರ್ಮಾನ ತಗೊಳ್ಳಿ. ಮುಂದೆ ಬಿಗ್ ಬಾಸ್ ಕೂಡ ಚೆನ್ನಾಗಿರಬೇಕು ಅಂತ ಅನಿಸಿದ್ರೆ. ಬಿಗ್ ಬಾಸ್ ನೋಡಲ್ಲ, ಬಿಗ್ ಬಾಸ್ ವೇಸ್ಟು, ಬಿಗ್ ಬಾಸ್ ಹಾಗೆ ಹೀಗೆ ಅಂತೆಲ್ಲ ಸ್ಟ್ರೈಕ್ ಮಾಡಿ ಬಿಗ್ ಬಾಸ್ ಬಾಗಿಲು ಮುಚ್ಚಿಸ್ತೀವಿ ಅಂತಾರಲ್ಲ, ಆ ಕೆಲಸನ ಮಾಡಬೇಡಿ. ಯಾಕೆಂದರೆ ಬಿಗ್ ಬಾಸ್ ಹಿಂದೆ ಸಾವಿರಾರು ಜನರ ಕುಟುಂಬಗಳು ಜೀವಿಸ್ತಾ ಇದ್ದಾವೆ. ಅದನ್ನು ಅರ್ಥ ಮಾಡಿಕೊಂಡು ಬಿಗ್ ಬಾಸನ್ನು ಒಳ್ಳೆ ಮಾರ್ಗದಲ್ಲಿ ತಗೊಂಡೋಗಿ ಅಷ್ಟೇ. ಈ ಪ್ರೋಗ್ರಾಮ್ನ ನಿಲ್ಲಿಸಿದ್ರೆ ಎಷ್ಟೋ ಕುಟುಂಬ ಬೀದಿ ಪಾಲಾಗ್ಬೋದು ನನ್ನ ಪ್ರಕಾರ. ಬೀದಿ ಪಾಲಂದ್ರೆ ಆ ಥರ ಅಲ್ಲ, ನಾಳೆ ಏನು ಅಂತ ಅವರಿಗೆ ಆಲೋಚನೆ ಬೀಳೋ ಥರ ಆಗಬಾರ್ದು. ಯಾಕೆಂದರೆ ಬಿಗ್ ಬಾಸಲ್ಲಿ ಕೆಲಸ ಇಷ್ಟೊಂದು ದೊಡ್ಡ ಪ್ರೋಗ್ರಾಮು, 111 ದಿವಸ ದೊಡ್ಡ ಪ್ರೋಗ್ರಾಮ್ ಈ ಥರ ನಡಿಬೇಕು ಅಂದರೆ ಅದ್ರ ಹಿಂದೆ ಸಾವಿರಾರು ಲಕ್ಷಾಂತರ ಜನರ ಒಂದು ಶ್ರಮ ಇದೆ ಅಲ್ವಾ. ಅವರಿಗೂ ಮುಂದೆ ಜೀವನ ಇರಲಿ. ನಾವು ನೋಡಿದೀವಲ್ವಾ ಕರೋನಾ ಟೈಮಲ್ಲಿ ಲೈಫ್ ಹೇಗಿತ್ತು ಅಂತ. ಮರಿಬೇಡಿ ಅದನ್ನು. ಅಹಂಕಾರಕ್ಕೆ ಹೋಗಿ ಇಲ್ಲ ನಾನು ಗೆಲ್ಲಬೇಕು, ಅವರೇ ಗೆಲ್ಲಬೇಕು, ರಾಜಕೀಯ ಮಾಡಿ ಆ ಥರ ಮಾಡಿ ಪ್ರೋಗ್ರಾಮ್ನೆಲ್ಲ ಹಾಳು ಮಾಡಿ ಆ ಥರ ಎಲ್ಲ ಮಾಡಬೇಡಿ ದಯವಿಟ್ಟು. ನ್ಯಾಯ ದೇವತೆ ಕಣ್ಮುಚ್ಕೊಂಡಿಲ್ಲ, ಕಣ್ಣು ಕಟ್ಟಬೇಡಿ, ನ್ಯಾಯವಾಗಿರಿ, ನ್ಯಾಯವಾಗಿ ಬದುಕೋಣ. ಕರೋನಾನ ಒಂದೇ ಒಂದು ಸಲ ನೆನ್ಪು ಮಾಡಿ ಬಿಗ್ ಬಾಸಲ್ಲಿ ಯಾರು ಗೆಲ್ಲಬೇಕು ಅಂತ ತೀರ್ಮಾನ ತಗೊಳ್ಳೋ ಮುಂಚೆ ಬಿಗ್ ಬಾಸ್ ಯೋಚನೆ ಮಾಡಿ. ಒಂದಲ್ಲ ಒಂದು ದಿವಸ ಅನ್ಯಾಯ ಏನಾರು ಆಗಿದ್ರೆ ಬಿಗ್ ಬಾಸ್ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಬಿಗ್ ಬಾಸ್ ಅಂತಲ್ಲ, ಈ ಬಿಗ್ ಬಾಸನ್ನು ಪ್ರೋಗ್ರಾಮ್ ನಿರ್ವಹಣೆ ಮಾಡೋರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಕ್ಸಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅನ್ಯಾಯದ ದಾರಿಲಿ ಹೋಗಬೇಡಿ. ಇವತ್ತು ಅನ್ಯಾಯವಾಗಿ ಯಾರು ಗೆಲುವು ಪಡಿತಾರೋ ಅದು ಶಾಶ್ವತ ಅಲ್ಲ, ಕೇವಲ ಒಂದು ಗೆಲುವಾಗಿರುತ್ತಷ್ಟೇ. ನ್ಯಾಯವಾಗಿ ಬದುಕೋಣ ಪ್ರಪಂಚದಲ್ಲಿ, ಅನ್ಯಾಯವಾಗಿ ಬೇಡ. ಅನ್ಯಾಯದ ಗೆಲುವು ಬೇಕಾಗಿಲ್ಲ. ನಾನು ಹಾಕಿರೋ ನನ್ನ ಕಂಟೆಂಟ್ ಪ್ರಕಾರ, ನಾನು ಮಾತಾಡಿರೋ ಪ್ರಕಾರ ರಕ್ಷಿತಾಗೆ ಸಪೋರ್ಟ್ ಎಲ್ಲರೂ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಮಾತಾಡ್ತಾ ಇರೋದು. ಇಲ್ಲಾಂದ್ರೆ ನಾನು ಮಾತಾಡ್ತಿರಲಿಲ್ಲ. ನನ್ನ ಕಣ್ಣಿಗೆ ಮಾತ್ರ ಚೆನ್ನಾಗಿ ಕಂಡು ಬೇರೆಯವರಿಗೆಲ್ಲ ಅವಳು ತಪ್ಪಾಗಿ ಕಾಣಿಸಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಎಲ್ರಿಗೂ ಓಕೆ ಆಗಿರುವಾಗ ತಪ್ಪಿಲ್ಲ ಅಲ್ವಾ. ಒಂದು ಹೆಣ್ಣು ಮಗುವಿನ ಗೆಲುವಾಗಲಿ ಕನ್ನಡದಲ್ಲಿ. ಕನ್ನಡ ಮಾತೆ, ಕನ್ನಡ ಕಲಿತು ಕನ್ನಡ ಮಾತಾಡಿ, ಅತಿ ಹೆಚ್ಚು ಕನ್ನಡ ಮಾತಾಡಿರೋದು ರಕ್ಷಿತಾನೆ ಬಿಗ್ ಬಾಸ್ ಮನೆಯಲ್ಲಿ. ಎಲ್ಲರೂ ಇಂಗ್ಲೀಷಲ್ಲಿ ಏನೋ ಕನ್ನಡಕ್ಕಾಗಿ ಹೋರಾಟ ಮಾಡೋರು ಇಂಗ್ಲೀಷ್ ವರ್ಡ್ಗಳು ನೋಡಿದ್ರಲ್ಲ, ಎಷ್ಟೆಷ್ಟು ಎಲ್ಲ ನೋಡಿದಿರಲ್ವಾ. ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಇದಿಷ್ಟು ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ಮ ಜೊತೆ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಇರಲಿ, ಲಾಸ್ಟ್ ಅಲ್ವಾ, ನಾನು ಮಾತಾಡ್ತೀನಿ ನಿಮ್ಮ ಜೊತೆ ಅಷ್ಟೇ. ನಾನು ನಿನ್ನೆ ಬಿಗ್ ಬಾಸ್ ರಕ್ಷಿತನ ಏನೋ ಒಂದು ಕೋರಿಕೆ ಫಿಶ್ ಇದ್ರದ್ದೆಲ್ಲ ಇತ್ತಲ್ವ, ಅದರಲ್ಲಿ ನಿನ್ನೆ ಒಂದು ಕಡೆ ಹೋಗಿದ್ವಿ. ಅಲ್ಲಿ
ಬೋಟ್ಗಳೆಲ್ಲ ಕಾಣಿಸಿದೆ, ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಲ್ಲಿ ಮಾಮೂಲಾಗಿ ಫಿಶ್ ಹಿಡಿತಾ ಇರ್ತಾರೆ, ಅದನ್ನು ಅದು ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಆಗಿಲ್ಲ, ರಾತ್ರಿ ಆಯಿತು, ಹಾಗಾಗಿ ಬಿಟ್ಬಿಟ್ಟೆ. ನನ್ನ ಕೈಲಾದಷ್ಟು ಮಾಡಿ ಹಾಕಿದ್ದೀನಿ ರಕ್ಷಿತಗೋಸ್ಕರ. ನನಗೇನೋ ರಕ್ಷಿತನ ಗೆಲ್ಲಿಸ್ಬೇಕು ಅನ್ನೋ ಆಟ ಛಲ ಇದೆ. ಬಿಗ್ ಬಾಸ್ಗೂ ಅದು ಬರಲಿ, ಆಂಜನೇಯ ಸ್ವಾಮಿ ಅನುಗ್ರಹ ಮಾಡಲಿ. ಶನಿವಾರ ಇವತ್ತು. ಹಾಗೆ ನಾನು ನನ್ನ ಚಾನಲಲ್ಲಿ ಶಂಕರಾಚಾರ್ಯರು ರಚಿಸಿದ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರನ ನಾನೇ ಹಾಡಿ ಹಾಕಿದ್ದೀನಿ. ಇನ್ನೇನು ಶಿವರಾತ್ರಿ ಬರ್ತಾ ಇದೆ, 27 ನಕ್ಷತ್ರದವರಿಗೆ ನಕ್ಷತ್ರಮಾಲಾ ಸ್ತೋತ್ರ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾಕಿರೋದು, ನಾನು ಕಲ್ತ್ಬಿಟ್ಟು ಅದನ್ನ ಹಾಕಿರೋದು. ಅದನ್ನು ನೋಡಿ, ಹೋಗಿ ನೋಡಿ, ಇಷ್ಟ ಆದರೆ ಕಲ್ತ್ಕೊಳ್ಳಿ ನೀವು ಕೂಡ. ಪ್ರತಿ ನಕ್ಷತ್ರದವರಿಗೂ ಒಳ್ಳೆಯದಾಗೋದಕ್ಕೋಸ್ಕರ ಅದನ್ನು ಹಿರಿಯರು, ನಮ್ಮ ಹಿರಿಯರು ಶಂಕರಾಚಾರ್ಯರು ನಮಗೋಸ್ಕರ ಮಾಡಿದ್ದಾರೆ. ಅದನ್ನು ನಾವು ಉಪಯೋಗ ಮಾಡ್ಕೊಳ್ಳೋಣ. ಜೀವನದಲ್ಲಿ ಒಳ್ಳೆ ಹಾದಿಲಿ ಹೋಗೋಕ್ಕೆ ಇದು ಇರಬೇಕಲ್ವಾ. ನೋಡಿ, ಒಂದ್ಸಲ ಹೋಗಿ ಆ ಡಿಸ್ಕ್ರಿಪ್ಷನ್, ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ ಒಂದ್ಸಲ. ಹೀಗೆ ನನ್ನ ಚಾನಲಲ್ಲಿ ಬರೋದು, ನನಗೇನು ಗೊತ್ತಿದೆಯೋ ಅದನ್ನು ಮಾತ್ರ ನಾನು ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ. ಹೊಸದಾಗಿ ನಾನೇನು ಕಂಡಿಡ್ದು ಹಾಕ್ತಾ ಇಲ್ಲ. ನನಗೆ ಗೊತ್ತಿರೋ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಮನೆ ಮಾತುಕತೆನ ಇನ್ನು 2 ದಿವಸದಲ್ಲಿ ಮುಗಿಸ್ಬಿಡ್ತೀನಿ ಅಷ್ಟೇ. ನಾಳೆ ಯಾರು ಗೆಲ್ತಾರೆ ನೋಡಿಬಿಟ್ಟು ಮುಂದೆ ಯಾವ ಟ್ರಾವೆಲ್ ಜಾಸ್ತಿ ಮಾಡ್ತೀವಿ ನಾವು, ಹಾಗಾಗಿ ಆಯಾ ಪ್ರದೇಶಗಳನ್ನು, ಧಾರ್ಮಿಕ ಪ್ರದೇಶಗಳನ್ನೆಲ್ಲ ಭೇಟಿ ಮಾಡ್ತಾ ಇರ್ತೀವಿ. ಆ ವಿಚಾರಗಳನ್ನೆಲ್ಲ ಹಾಕ್ತಾ ಇರ್ತೀನಿ. ಈಗ ಆಲ್ರೆಡಿ ನನ್ನ ಚಾನಲಲ್ಲಿ ಅಯೋಧ್ಯ ವಿಡಿಯೋ ಹಾಕಿದ್ದೀನಿ, ಕಾಶಿಯ ವಿಡಿಯೋ ಹಾಕಿದ್ದೀನಿ. ಎಲ್ಲ ಒಂದ್ಸಲ ನೋಡಿ ಹೋಗಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ಥ್ಯಾಂಕ್ ಯು. ವ್ಯೂವರ್ಸ್ಗೆಲ್ರಿಗೂ ಮತ್ತೆ ಬನ್ನಿ, ಮತ್ತೆ ನೋಡ್ತಾ ಇರಿ, ಮತ್ತೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.